ನಮ್ಮ ಬೆಳೆ ನಮ್ಮ ದುಡ್ಡು. ಹಿಂಡು ಎಮ್ಮೆ ಅಂತಾರಲ್ಲ, ಜವಾರಿ ಬಾಳೆಹಣ್ಣು ಇದ್ದಂಗೆ. ಖರ್ಚು ಕಡಿಮೆ, ಲಾಭ ಹೆಚ್ಚು. ಪ್ರತಿ ಗುರುವಾರ ಮತ್ತು ಸೋಮವಾರ ಅಕೌಂಟ್ ರೊಕ್ಕ ಬರುತ್ತೆ. ಬಟ್ ಇದು ಕೈಯಾಗ ದುಡ್ಡು ಬರೋದ್ರಿಂದ, ಪ್ರತಿ ವಾರ 2 ದುಡ್ಡು ಬರೋದ್ರಿಂದ ಅವ್ರು ಏನದು ಎಲ್ಲ ನನ್ನ ಅಂದಾಜು 8 ರಿಂದ 10 ಕ್ವಿಂಟಲ್ ಬರುತ್ತೆ. 10 ಕ್ವಿಂಟಲ್ ಈ ರೀತಿ ಹೂ ಚೆನ್ನಾಗಿ ಬಂದ್ರೆ 10 ಕ್ವಿಂಟಲ್ ಬರುತ್ತೆ. ಇಲ್ಲಿ ಉದುರಿ ಬಿಡುದಿಲ್ಲ. ಅವರಿಗೆ ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಸರ್. ಡೆಫಿನೆಟ್ ಸಿಗುತ್ತೆ. 10 ಕ್ವಿಂಟಲ್ 13 ರೂಪಾಯಿ ಕೆಜಿ ಅಂದ್ರೂ ಕೂಡ 1,30,000 ಆಗುತ್ತೆ ಎಕರೆಗೆ. ಎಲ್ಲಾ ನಮ್ಮ ರೈತ ಬಾಂಧವನ ಹೇಳೋದು ಎಷ್ಟೇ ಅಂದ್ರೆ, ಈ ರೀತಿ ಬೆಳೆ ಮಾಡೋದ್ರಿಂದ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ. ಇದು ನಾವು ರೋಟರ್ ಅಂತ ಬರುತ್ತೆ. ರೋಟರ್ ಹಾಕಿದ್ರೆ ಎಲ್ಲಾ ಪೂರ್ತಿ ಗೊಬ್ಬರ ಸರ್ ಎಕರೆಗೆ. ನಾವು ಒಂದು ತಿಂಗಳಿಗೊಮ್ಮೆ ಪಗಾರ ತಗೋತೀವಿ, ವಾರಕ್ಕೊಂದು ಪಗಾರ ತಗೋತೀವಿ. ರೈತರು ಎಲ್ಲೋ ಅಂತಾರೆ ವರ್ಷಕ್ಕೊಂದು ಪಗಾರ ತಗೋಬೇಕು, ಅವ್ರು ಎಷ್ಟು ಕಷ್ಟ ಅಂತ ಜೀವನ ಅಂತಾರೆ. ಏನಾಗುತ್ತೆ, ಪ್ರತಿ ವಾರ 2 ಸಲ ಪಗಾರ ಅಂದ್ರೆ ಸ್ವಲ್ಪ ಅವರು ಅಭಿವೃದ್ಧಿ ಹೊಂದಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಜನಗಳು ಸ್ವಲ್ಪ ಚೇಂಜ್, ಬೆಳೆಯನ್ನ ಚೇಂಜ್ ಮಾಡ್ತಾ ಇಂಪ್ರೂವ್ಮೆಂಟ್ ಆಗ್ಬೇಕು. ರೈತರು ಏನ್ ಮಾಡ್ತಾರೆ ಅಂದ್ರೆ, ಔಷಧಿ ಅಂಗಡಿಗಳಲ್ಲಿ ಉದುರಿ ತಗೋತಾರೆ. ಉದುರಿ ಅಂದ್ರೆ ಒಂದು ರೂಪಾಯಿ ರೇಟ್ ಅನ್ನ ಅವರು 10 ಪಟ್ಟು ಹಾಕ್ತಾರೆ. ವರ್ಷಗಟ್ಟಲೆ ನಾವು ಕಾಯ್ಬೇಕಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾರೆ. ಮತ್ತೇನಪ್ಪಾ ಅಂದ್ರೆ, ಬೆಳಿ ಬಂದ್ರೆ ನಮಗೆ ಬಂದು ನೀವು ಮಾರಬೇಕು, ಬೇರೆ ಮಾರಬಾರದು ಅನ್ನೋ ಮನೋಭಾವನೆ ಕಂಡೀಷನ್ ಕೂಡ ಹಾಕ್ತಾರೆ ಕೆಲವರು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮಕ್ಕೆ. ಇಲ್ಲೊಬ್ಬರು ವಿಶೇಷವಾದ ಸಾಧಕ ರೈತರು ನಮಗೆ ಸಿಕ್ಕಿದ್ದಾರೆ. ಅವರ ಹೆಸರು ಬಾಬು ಗುಂಜೇನಟ್ಟಿ. ಇವರು ಹೈಸ್ಕೂಲ್ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಜೊತೆಗೆ ತಮ್ಮ ಹೊಲದಲ್ಲಿ ವಿಭಿನ್ನ ರೀತಿಯ ಚೆಂಡು ಹೂವಿನ ಬೇಸಾಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಸಾಮಾನ್ಯವಾಗಿ ಚೆಂಡು ಹೂವನ್ನು ಪೂಜೆ, ಹಬ್ಬ ಹರಿದಿನಗಳಷ್ಟೇ ಬಳಸುತ್ತಾರೆ ಅಂದುಕೊಂಡಿರ್ತೀವಿ. ಆದರೆ ಇವರು ಬೆಳೆದ ಈ ಚೆಂಡು ಹೂವು ನೇರವಾಗಿ ಫ್ಯಾಕ್ಟರಿಗೆ ಸಪ್ಲೈ ಆಗಿ ಕಣ್ಣಿನ ಔಷಧ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ವಿಶೇಷ ಕೃಷಿ ಬಗ್ಗೆ ಅವರಿಂದಲೇ ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಬಾಳು ಗುಂಜೇನಟ್ಟಿ ಅಂತ ಹೇಳಿ, ಬೈಲಹೊಂಗಲ ತಾಲೂಕು ನೇಸರಿ ಗ್ರಾಮ. ನಾನು ವೃತ್ತಿಯಲ್ಲಿ ಹೈಸ್ಕೂಲ್ ಟೀಚರು. ಬಟ್ ಆದರೂ ಏನಪ್ಪ, ನಮ್ಮ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚು. ಕಾರಣ ಇಲ್ಲಿ ಪದೇ ವರ್ಷ ಏನು ಮಾಡ್ತಾ ಇದ್ವಿ ಅಂದರೆ, ಸೋಯಾಬೀನ್ ಬೆಳೀತಾ ಇದ್ವಿ ಸರ್. ಬಟ್ ಏನದು, ಸೋಯಾಬೀನ್ ಸ್ವಲ್ಪ ಮಳೆ ಬರೋದು ಹೋಗೋದು ಕೈ ಕೊಡೋದ್ರಿಂದ ಈ ರೀತಿ ಒಂದು ಚೆಂಡು ಬೆಳಿಬೇಕಂತ ಒಂದು ಹೊಸ ಪ್ಲ್ಯಾನ್ ತಲೆಯಲ್ಲಿ ವಿಚಾರ ಬಂತು. ಅದಕ್ಕೆ ನೋಡೋಣ ಇವತ್ತು ಫಸ್ಟ್ ಅಂತ ಕೆಲಸ ಮಾಡಿದ್ದು, ಅಲ್ಲಿ ನಮಗೆ ಸಕ್ಸಸ್ ಆಗ್ತಾ ಇದೆ. ಕಂಪ್ನಿಯವ್ರು ಕೊಡ್ತಾರೆ ಸರ್, ತರು ಅವರೇ ಕೊಡ್ತಾರೆ, ಪ್ಲಸ್ ಅವರೇ ಹೋಗ್ತಾರೆ, ಪ್ಲಸ್ ತರು ತಂದು ನಮ್ಗೆ ಮಾರ್ಕೆಟಿಂಗ್ ಮಾರಕ್ಕೆಲ್ಲ ಕಂಪ್ನಿ ಇಲ್ಲ. ಕಂಪ್ನಿ ಸರ್, ಕಂಪ್ನಿಗೆ ಇದು ಆ್ಯಕ್ಚುಲಿ ಇದು ಔಷಧಕ್ಕೆ ಹೋಗುತ್ತೆ. ಔಷಧಕ್ಕೆ ಹೋಗುತ್ತೆ. ನಾವೆಲ್ಲ ತಗೊಂಡಿದ್ದೀವಿ. ಇದು ಓನ್ಲಿ ನಮ್ಮ ದೇವಸ್ಥಾನ ಪೂಜೆಗೆ ಅಷ್ಟೇ ಬರುತ್ತೆ ಅಂತ? ಇಲ್ಲ ಸರ್, ಇಲ್ಲ. ಅದು ಪೂಜೆ ಬರುತ್ತೆ ಸರ್, ಬಟ್ ಅದಕ್ಕೂ ಬರುತ್ತೆ. ಬಟ್ ಜನ ಹೆಚ್ಚಾಗಿ ಮಾಡಿದ್ದು ಔಷಧಕ್ಕೆ ಹೆಚ್ಚಾಗಿ ಪ್ರಾಡಕ್ಟ್ ಆಗೋದ್ರಿಂದ ಔಷಧ ಮತ್ತು ಬಣ್ಣ ಎರಡೂ ಯೂಸ್ ಆಗುತ್ತೆ. ನಾವು ದೇವಸ್ಥಾನಕ್ಕಂತೆ ಕೊಡ್ತೀವಲ್ಲ, ಅದು ಕೆಜಿಗೆ 50-60 ರೂಪಾಯಿ ಬರುತ್ತೆ ಸರ್. ನಾವು ಕಂಪ್ನಿ ಕೊಡೋದನ್ನ 13 ರೂಪಾಯಿ. ಅವರೇ ಬಂದು ಅವರೇ ಹೋಯ್ತಾರೆ. ನಮ್ ಜಸ್ಟ್ ಹೊಲ ಮತ್ತು ಲೇಬರ್ ಅಷ್ಟೇ ನಮ್ ಸರ್ ಕೊಯ್ಲಿಕ್ಕೆ. ಉಳಿದಿದ್ದೆಲ್ಲ ಹೋಲ್ ಎಣಸಲು ಅವರೇ ಮಾಡ್ತಾರೆ. ಒಯ್ದು ಎಲ್ಲ ತೂಕ ಅವೆಲ್ಲ ಅವ್ರದೇ. ಕಂಪ್ನಿಯವರು ಯಾವ ಕಂಪ್ನಿ ಸರ್? ಅದು ಬಯೋಟೆಕ್ ಕಂಪ್ನಿ ಅಂತ ಸರ್. ಬಯೋಟೆಕ್ ಕಂಪ್ನಿ ಅಂತ ಏನು ಎಣ್ಣೆ ಮಾಡ್ತಾರೆ ಸರ್ ಅವರು? ಅವರು ಬಣ್ಣ ಮತ್ತು ಎಣ್ಣೆ, ಇದನ್ನು ಬಣ್ಣ ಮತ್ತು ಔಷಧ. ಕಣ್ಣಿಗೆ ಹಾಕೋ ಔಷಧ, ಬಣ್ಣ. ಕಣ್ಣಿಗೆ ಔಷಧ ಬರ್ತದೆ ಸರ್. ಮತ್ತೆ ಯಾವ ಔಷಧ ಬರುತ್ತೆ ಸರ್? ಅದು ನಮ್ಗೆ ಗುರ್ತದೆ ಎರಡೇ ಸರ್. ಎರಡೇ. ವಿಶೇಷವಾಗಿ ಇಲ್ಲಿ ನಮ್ದು ಒಂದು ಬಾದ್ಗೊಂದು ಪ್ಲಾಟ್ ಹಾಕಿದ್ದೇವೆ. ಇದೇ ಫಸ್ಟ್ ಸರ್, ನಾವು ಇದೇ ಪ್ರಥಮ ವರ್ಷ ಬೆಳೆ ಚೆನ್ನಾಗಿ ಬಂದಿದೆ. ಮಳೆ ಕಡಿಮೆ ಇದ್ರೂ ಕೂಡ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ತೊಂದರೆ ಇಲ್ಲ ಸರ್. ಯಾಕೆ ಈ ವರ್ಷ ಮಳೆ ಭಾಳ ಕಡಿಮೆ ಇದೆ. ಮಳೆ ಕಡಿಮೆ ಇದ್ರೂ ಕೂಡ ಇದ್ದಲ್ಲಿ ಸ್ವಲ್ಪ ನೀರದಲ್ಲಿ, ನಾವು ಅಲ್ಪ ನೀರದಲ್ಲಿ ಉತ್ಪನ್ನ ಚೆನ್ನಾಗಿ ತೆಗಿತಾ ಇದ್ದೇವೆ. ಮನೆಯವರೇ ಮಾಡ್ಕೊಳ್ತಾ ಇದ್ದೇವೆ, ತೊಂದರೆ ಇಲ್ಲ. ಎಷ್ಟು ಎಕರೆ ಹಾಕಿದೆ ಸರ್? ಇದು 1.5 ಎಕರೆ ಇದೆ ಸರ್. 1.5 ಎಕರೆ ಇದೆ. ಇದು ನೋಡಿ, ಈ ವರ್ಷ ಚೆನ್ನಾಗಿ ಬೆಳೆ ಬಂದ್ರೆ ಅಷ್ಟೊಂದು 8-10 ಎಕರೆ ಇದೆ ಸರ್ ತೋಟ. ಅದು ಅಷ್ಟು ಹಾಕ್ಬೇಕಂತ ಮಾಡಿದ್ದೇವೆ. ಚೆನ್ನಾಗಿ ಬಂತು. ನಮ್ಮಲ್ಲಿ ಕೊಬಿದು, ಗಜ್ರಿ, ನಂತರ ಬೆಳ್ಳುಳ್ಳಿ, ಸೋಯಾಬೀನ್ ಇದೆ. ಈಗ ತಳಗಲ್ಲಿ ಕೋಬಿಸ್ ಕಟ್ ಮಾಡ್ತಾ ಇದಾರೆ. ಕೋಬಿಸ್ ಕಟ್ ಮಾಡ್ತಾ ಇದಾರೆ. ಅದನ್ನು ಲೋಡ್ ಆಗ್ತಾ ಇದೆ ಕೋಬಿಸು. ಕ್ಯಾರೆಟ್ ಇನ್ನೊಂದು ವಾರದಲ್ಲಿ ಕ್ಯಾರೆಟ್ ಬರುತ್ತೆ ಸರ್. ಈಗ ಎಷ್ಟು ಕಟಾವ್ ಮಾಡಿ ಸರ್? ಈಗ ಇದು 2ನೇ ಕಟಾವ್ ಸರ್, ಸೆಕೆಂಡ್ ಕಟಾವ್ ಸರ್. ಅಷ್ಟು ಒಂದು 7-8 ಸಲ ಕಟಾವ್ ಆಗುತ್ತೆ ಸರ್. ಅದು 7-8 ಸಲ ಕಟಾವ್. ಒಂದು ಗಿಡಕ್ಕೆ ಸರ್ ಎಷ್ಟು ಸಲ ಕಟಾವ್ ಆಗುತ್ತೆ? ಒಟ್ಟು ಇದು 7ರಿಂದ 8 ಸಲ ಕಟಾವ್ ಆಗುತ್ತೆ. 8 ಸಲ ಕಟಾವ್ ಆಗುತ್ತೆ. ಈಗ ನಾವು ಸೆಕೆಂಡ್ ಟೈಮ್ ಸರ್ ಕಟಾವ್ ಮಾಡೋದು. ಚೆನ್ನಾಗಿದೆ. ನಿಮ್ಮ ಪ್ರಕಾರ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಬರ್ಬೋದು ಅಂದಾಜು ಸರ್? ನನ್ನ ಅಂದಾಜು ಒಂದು 2 ಕೆಜಿ. ಪ್ರತಿ ಕಟಾವಿಗೆ 2 ಕೆಜಿ ಬರುತ್ತೆ ಸರ್. ಪ್ರತಿ ಕಟಾವಿಗೆ 2 ಕೆಜಿ ಬರುತ್ತೆ, ತೊಂದರೆ ಇಲ್ಲ. ಚೆನ್ನಾಗಿದೆ. ಇದು ನಾವು ರೋಟರ್ ಅಂತ ಬರುತ್ತೆ. ರೋಟರ್ ಹಾಕಿದ್ರೆ ಎಲ್ಲಾ ಪೂರ್ತಿ ಗೊಬ್ಬರ ಸರ್ ಎಕರೆಕ್ಕೆ. ಇದು ಇಲ್ಲ ಏನು, ಇಲ್ಲೇ ರೋಟರ್ ಹಾಕಿಬಿಡಿ. ಎಲ್ಲ ಹೂವೆಲ್ಲ ಇದೆಲ್ಲ ಮುಗಿದ ನಂತರ ಹೊಳ್ಳಿ ನಾವು ಟ್ರ್ಯಾಕ್ಟರ್ ರೋಟರ್ ಹಾಕಿಬಿಟ್ರೆ ಪೂರ್ತಿ ಸರ್ ಹೈಯೆಸ್ಟ್ ಗೊಬ್ಬರದು. ಗಿಡ ತೆಗೆದು ಬೇರೆ ಕಡೆ ಏನು ಇಲ್ಲ, ಮಣ್ಣಲ್ಲೇ ಇದೇ ಗೊಬ್ಬರ ಆಗುತ್ತೆ ಸರ್. ನಮ್ಗೆ ಇನ್ನೊಂದು ಬೆನಿಫಿಟ್ ಅದೇ. ಇದೆ ಫ್ರೆಂಡ್, ನಮ್ಮ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಆಗುದಿಲ್ಲ. ಮೊದಲೇ
ದನಗಳ ಸಂಖ್ಯೆ ಕಡಿಮೆ ಆಗ್ತದೆ, ಎತ್ತು ಎಮ್ಮೆ ಕಡಿಮೆ ಆಗ್ತಾ ಇದೆ. ಕಮ್ಮಿ ಆಗ್ತಿದ್ರಿ ಅದಕ್ಕಾಗಿ ಇದೇ ಗೊಬ್ಬರ ಆಗಿಬಿಡುತ್ತೆ ಸರ್. ಮಿನಿಮಮ್ ನಾನು ಅಂದಾಜು ಇದು ಒಂದು ಎಕರೆಗೆ ನಾವು ರೋಟರ್ ಹಾಕಿದ್ರೆ ಹಾಂ ರೀ ಒಂದು 10-15 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಹಾಕಿದ ಹಾಗೆ. ಓಹೋ ರೀ, ಅಷ್ಟು ಪವರ್ಫುಲ್ ಸರ್ ಗೊಬ್ಬರ ಇದು. ರೀ ಜನ ಅದನ್ನ ಈಗೀಗ ಇಂಪ್ರೂವ್ ಆಗ್ತಾ ಇದೆ ಸರ್. ಅದು ಇದು ಬಹಳ ಜನ ಹಾಕ್ತಾ ಇದ್ದಾರೆ, ತೊಂದರೆ ಇಲ್ಲ. ಮೊದಲು ಇರಲಿಲ್ಲ, ಮೊದಲ ಕಡಿಮೆ ಸರ್. ಈಗ ಕಂಪ್ನಿಗಳು ಅಷ್ಟು ಬರ್ತಿರ್ಲಿಲ್ಲ. ಇಲ್ಲ ಈಗ ಪ್ರಾಡಕ್ಟ್ ಚೆನ್ನಾಗಿ ಬರೋದ್ರಿಂದ ಇದನ್ನ ಯೂಸ್ ಹೆಚ್ಚು ಆಗ್ತಿರೋದ್ರಿಂದ ಪ್ರತಿಯೊಬ್ಬ ರೈತ ಅದನ್ನ ಬೆಳಿಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ಖರ್ಚು ಕಡಿಮೆ, ಲಾಭ ಹೆಚ್ಚು. ಒಂದು ಕಟಾವ್ನಿಗೆ ಎಷ್ಟು ಕೆಜಿ ಕೊಟ್ರಿ ಸರ್? ಸರ್ ನನ್ನ ಅಂದಾಜು ಒಂದು 400 kg ಆಗ್ಬೋದು, 500 kg ಬಿಟ್ಟು ಒಂದು ಕಟಾವಲ್ಲಿ 1.5 ಎಕರೆಗೆ. ಕಡಿಮೆ ಬಂದ್ರು ಅಷ್ಟಾಗುತ್ತೆ. 1.5 ಎಕರೆದಲ್ಲಿ ಒಂದು 400 kg ಮಟ್ಟ ಅಷ್ಟು ಆರಾಮಾಗುತ್ತೆ, ತೊಂದರೆ ಇಲ್ಲ. ಮತ್ತೆ ನಾವು ಎಷ್ಟು ಹೂ ಕಟ್ ಮಾಡ್ತವಲ್ಲ ಅಷ್ಟೊಂದು ಇಳುವರಿ ಹೆಚ್ಚು ಬರುತ್ತೆ. ಈ ರೀತಿ ಮೊಗ್ಗೆಗಳು ಹೆಚ್ಚಾಗುತ್ತೆ ಸರ್. ಮತ್ತೆ ಎಷ್ಟಾಗುತ್ತೆ? ಕಟಾವ್ ಆಗ್ಬೇಕು ಅಷ್ಟೇ, ಅದು ಮೇಲೆ ಮತ್ತೆ ಕಟಾವ್ ಆಗ್ತದೆ, ಮತ್ತೆ ಬೇರೆ ಬೆಳ್ಕೊಂಡು ಹೋಗ್ತದೆ. ಅವ್ರು ಏನ್ ಮಾಡ್ತಾರೆ, ಪ್ರತಿ ಈ ರೀತಿ ಈ ಹೂವನ್ನ ಕಟ್ ಮಾಡೋದ್ರಿಂದ ಈ ರೀತಿ ಮೊಗ್ಗೆ ಹೆಚ್ಚು ಬೆಳೆಯುತ್ತೆ. ಕಟ್ ಆಗ್ಬೇಕು ಮೇಲಿಂದ ಮೇಲೆ, ಇವೆಲ್ಲ ಚೆನ್ನಾಗಿ ಬರುತ್ತೆ ಸರ್ ಕಟ್ ಆಗೋದ್ರಿಂದ. ಸರಿ ಸರ್. ಪ್ರತಿ ವಾರದಲ್ಲಿ 2 ಸಲ ಕಟ್ ಮಾಡ್ತೀವಿ ಸರ್, ಬುಧವಾರ ಮತ್ತು ರವಿವಾರ. ವಾರದಲ್ಲಿ 2 ಸಲ ಕಟ್ ಆಗುತ್ತೆ. ಗಾಡಿಯಲ್ಲಿ ವೆಹಿಕಲ್ ಬರುತ್ತೆ, ಅವರೇ ತೂಕ ಮಾಡ್ತಾರೆ, ಶೀಲು ಅವ್ರದೇ ಎಲ್ಲ ಅವ್ರೆ. ನಾವು ಜಸ್ಟ್ ಕೋದು ಕಟ್ ಮಾಡಿ ಕೊಡೋದು ಅಷ್ಟೇ ಅವರಿಗೆ. ಕಟ್ ಮಾಡಿ ಕೊಡ್ತಾರೆ. ಪ್ರತಿ 2 ಸೋಮವಾರ ಮತ್ತು ಎಂದು ಹೋಯ್ತಾರಲ್ಲ ಅವ್ದು ಮರುಸ ಬಿಲ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಬುಧವಾರ ಹೋದ್ರೆ ಗುರುವಾರ, ರವಿವಾರ ಹೋದ್ರೆ ಸೋಮವಾರ. ಎಲ್ಲಿ ಕಂಪ್ನಿ ಯಾವ್ದ್ರಿ? ಅದು ಹಾವೇರಿ ಸರ್, ಪ್ರಾಪರ್ ಹಾವೇರಿ. ಬಟ್ ನಮ್ ಹುಬ್ಳಿ ಹೋಗುತ್ತೆ, ಅದು ಹುಬ್ಳಿ ಹೋಗುತ್ತೆ. ಅಲ್ಲಿಂದ ಎಲ್ಲ ಕಡೆ ತೊಗೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರು ಫ್ಯಾಕ್ಟ್ರಿಗೆ ಹೋದು ಅದನ್ನ ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಸರ್. ಇವರು ಸಂಬಳ ಎಷ್ಟು ಕೊಡ್ತಾರೆ ಸರ್ ಇವರಿಗೆ? ಇಲ್ಲ, ಮನೆಯವರು ಇವರೆಲ್ಲ, ಬಟ್ ಇಬ್ಬರು ಇದ್ದಾರೆ, 3 ಜನ ಇದ್ದಾರೆ. ಅವರಿಗೆ 350 3 to 350 ಇದೆ ಪರ್ ಡೇ. ಮಾರ್ನಿಂಗು 8 o'clock ಬಂದು ಸಾಯಂಕಾಲ 6 ಗಂಟೆ ಮಟ್ಟ ಇರ್ತಾರೆ ಸರ್. ಹೌದು ಸರ್. ಸೊ ಈಗ ಅದೇ ಪ್ರಾಬ್ಲಮ್ ಬರ್ತಾ ಇದೆ ಸರ್, ಕೂಲಿ ಜನ ಸಿಗ್ತಾ ಇಲ್ಲ. ಅದರಲ್ಲಿ ಪಂಚಾಯತ್ ನರೇಗಾ ಯೋಜನೆ ಅಲ್ಲ, ಜನನೇ ಸಿಗ್ತಾ ಇಲ್ಲ. ಹಿಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಹಾಂ ಸರ್. ಈಗ 2 kg ನಾವು ಕೊಡ್ತಾ ಇದ್ದೀವಿ ಸರ್ ಕಟಾವದಲ್ಲಿ. ಬಟ್ ಏನಂದ್ರೆ ಇದರಲ್ಲಿ ಖರ್ಚು ಕಡಿಮೆ ಸರ್. ಅದರಲ್ಲಿ ಖರ್ಚು ಕಡಿಮೆ, ತರುವ ಅವ್ರದೇ, ಎಣ್ಣೆ ಅವ್ರದೇ. ಜಸ್ಟ್ ನಾವು ಹಚ್ಚೋದು ಮತ್ತೆ ಕಳೆ ತೆಗಿ ಆಗಿಲ್ಲ, ಕಸ ತೆಗಿ ಆಗಿಲ್ಲ. ಜಸ್ಟ್ ಎತ್ಕೊಳ್ಳಿ ಹರಿ ಬಿಡ್ತೇವೆ, ಹಸನ ಗಿಡ ಇದನ್ನು ಕಸ ಹೋಗ್ಬಿಡುತ್ತೆ. ಕಸ ಹೋಗ್ಬಿಡುತ್ತೆ ಅಂದ್ರೆ ಕಸ ತೆಗೆಯೋದು ಸರಿ ತೆಗೆಯೋದು ಏನಿಲ್ಲ ಸರ್, ಏನಿಲ್ಲ. ಮತ್ತೆ ಇನ್ನೊಂದ್ ಸರ್, ಇದು ನಾವಿನ್ನೆಲ್ಲ ಪೂರ್ತಿ ಕಟಾವ್ ಆದ ನಂತರ ಈಗ ಇದು ಬೆಳೆ ಸರ್ ಎಷ್ಟು ದಿವಸಕ್ಕೆ ಹೂ ಬಿಡೋ ಚಲಾಗುತ್ತೆ ಸರ್? ಎಷ್ಟು ದಿವಸಕ್ಕೆ ಬಿಟ್ರೆ ಸರ್? ನಾವು ತರೋಣ ನಾಟಿಯನ್ನು ಸಸಿ ಮಾಡಿದ ನಂತರ 2 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ. 2 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ. ನಂತರ 2.5 ತಿಂಗಳು ಹೂ ಕಟಾವ್ ಆಗುತ್ತೆ. ಟೋಟಲ್ 4.5 ತಿಂಗಳು. 4.5 ತಿಂಗಳು ಅಂದ್ರೆ 2.5 ತಿಂಗಳು ಮಟ್ಟ ಹೂಗಳು ಬರ್ತವೆ. 2 ತಿಂಗಳು ಹೂ ಬರ್ತವೆ. ಮುಂದೆ 2 ತಿಂಗಳು 2.5 ತಿಂಗಳು ಬೇಕು ಸರ್. ಇದು ಬೀಜ ಹಾಕ್ತೀರಾ? ಇಲ್ಲ, ಬೀಜ ಹಾಕಿ ನಾವು ತರು ಮಾಡ್ತೀವಿ ಸರ್. ಅದನ್ನ ಮೊದಲು ಒಂದೇ ಕಡೆ ಹಾಕಿ ತರು ಮಾಡಿ ಅದನ್ನ ಮತ್ತೆ ಹಚ್ತೀವಿ ಸರ್, ನಾಟಿ ಮಾಡ್ತೀವಿ. ಆಕ್ಚುಲಿ ಅದು ಇನ್ನೊಂದ್ ಸ್ವಲ್ಪ ಅಡ್ಡಗಲ ಆಗ್ಬೇಕಾಯ್ತು. ಇದು ಇನ್ನೊಂದು ನಾವು ಮಾಡಿದ್ದು 3.5 ಫೂಟ್ ಮಾಡಿದ್ದೇವೆ. ಗಿಡ ಚೆನ್ನಾಗಿ ಬೆಳೆ ಬಂತಲ್ಲ, ಸ್ವಲ್ಪ ಓಡಾಡಕ್ ಸ್ವಲ್ಪ ಜಾಗ ಕಡಿಮೆ ಆಗಿದೆ. ಇನ್ನು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ 5 ಫೂಟ್ ಮಾಡ್ಕೊಂಡು ಪ್ಲಾನಿಂಗ್ ಇದೆ. ಅವಾಗ ಗಿಡಗಳು ಸ್ವಲ್ಪ ಓಡಾಡಕ್ಕೆ ಜಾಗ ಇರುತ್ತೆ. ಎಷ್ಟು ನಾವು ಅಡ್ಡಾಲ್ ಮಾಡ್ತೀವಿ ಸರ್ ಅಷ್ಟೊಂದು ಹೂ ಫಸಲು ಬೆಳೆಯುತ್ತೆ. ಯಾಕಂದ್ರೆ ಗಾಳಿ ಆಡುತ್ತೆ ಒಳಗೆ, ಗಾಳಿ ಆಡಿದಲ್ಲಷ್ಟೇ ಇದ್ರ ಬೆಳೆ ಬರುತ್ತೆ. ಮತ್ತೆ ನೀವು ಕಟಾವ್ ಮಾಡಕ್ಕೆ ಹೋಗಕ್ಕೆ ಈಜಿ ಆಗುತ್ತೆ. ಇದಾಗ್ತಾ ಗಿಡಗಳು ತುಳ್ಕೊಂಡಂಗ ಆಗ್ಬಿಡ್ತೈತಿ. ಹೌದು ಸರ್, ಹೌದು. ಇದು ಹೊಸ ಅದಲ್ಲ, ನಮ್ಗೆ ಹೊಸ ಅನುಭವ ಇದು. ಸಾಲುಗಳು ಕಾಣ್ತಾ ಇಲ್ಲ, ಎಲ್ಲ ಫುಲ್ ಇದು ಕಾಣ್ತಿದೆ. ಎಲ್ಲ ಫುಲ್ ಇದೆ ಸರ್. ಅದೇ ಜಾಗ ಕಮ್ಮಿ ಇರೋದ್ರಿಂದ ಆಕ್ಚುಲಿ ಅವ್ರ ಕಂಪನಿಯವರು 3 ಫೂಟ್ ಮಾಡಿ ಅಂತ ಹೇಳಿದ್ರು. ಬೆಳೆ ಚೆನ್ನಾಗಿ ಬಂದಿದೆ. ನಾವು ನೋಡೋಣ ಅಂತೇಳಿ 3.5 ಫೂಟ್ ಮಾಡಿದ್ದು. ಬಟ್ ಅವರು ಇಲ್ಲ, ಈ ಮಣ್ಣಿಗೆ ಫಲವತ್ತತೆ ಚೆನ್ನಾಗಿ ಬರ್ತಿದ್ದು. ನೆಕ್ಸ್ಟ್ ಟೈಮ್ ಮಾಡೋ ಮುಂದೆ ನೀವು 5 ಫೂಟ್ ಮಾಡಿ ಅಂತಿದ್ದಾರೆ. ನೋಡೋಣ ನೆಕ್ಸ್ಟ್ ಅವ್ರು. ಈ ವರ್ಷ ಸರ್ ಆಕ್ಚುಲಿ ಈ ಒಣ್ಣೆ ಪೀಕು ಸರ್ ಮುಂಗಾರಿ ಚೆನ್ನಾಗಿ ಬರುತ್ತೆ. ಹಿಂಗಾರಿ ಯಾಕಂದ್ರೆ ಹಿಂಗಾರಿ ಸರಿ ಆಗೋಲ್ಲ ಸರ್ ಅದ್ರದ್ದು. ಹಿಂಗಾರಿ ಬಿಸಿಲು ಸಿಕ್ಕಾಪಟ್ಟಿ ಇರುತ್ತಲ್ಲ, ಆಮೇಲೆ ಗಿಡ ಸ್ವಲ್ಪ ಮುಟ್ರಿ ಆಗುತ್ತೆ. ಈ ರೀತಿ ಫಲವತ್ತತೆಯಾಗಿ ಈ ರೀತಿ ಹೂ ಚೆನ್ನಾಗಿ ಬರೋದಿಲ್ಲ. ಅವಾಗ ಸ್ವಲ್ಪ ಎಲೆ ಮುಟ್ರಿ ಆಗಿಬಿಡುತ್ತೆ ಸರ್. ಬೆಳೆ ಫಸಲ್ ಕಡಿಮೆ ಬರುತ್ತೆ. 1 ವರ್ಷ 4.5 ತಿಂಗಳು ಫುಲ್ ಬರುತ್ತೆ ಸರ್. ವರ್ಷದಾಗ ಒಂದೇ ಬೆಳೆ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಅದನ್ನ ಏನ್ ಮಾಡ್ತಾರೆ ಸರ್, ಅದು ಈ ನೆಕ್ಸ್ಟ್ ದೇವಸ್ಥಾನ ಕೊಡ್ತಾರಲ್ಲ ಹೂ, ಅವ್ರು ಈಗ ನಾಟಿ ಮಾಡ್ತಾರೆ. ಜಸ್ಟ್ ಅದು ಏನಾ ದೀಪಾವಳಿ ನಾಟಿ ಮಾಡಿ ದೀಪಾವಳಿ ಕ್ಲೋಸ್ ಮಾಡ್ತಾರೆ ಸರ್. ಮುಂಗಾರು ಚೆನ್ನಾಗಿ ಬರುತ್ತೆ, ಹಿಂಗಾರು ಸರಿ ಬರೋದು. ಚೆಂಡು ಅಷ್ಟೇ ಮತ್ತೆ ಇದು ಅಂದ್ರೆ ಇದು ಔಷಧಿಗೆ ಮತ್ತೆ ಬೇರೆ ಬರ್ತಾವ್ರಿ? ಇಲ್ಲ, ಬಣ್ಣ ಮತ್ತು ಔಷಧ. ಇಲ್ಲ ಅವ್ರಿಗೆ ಇಲ್ಲ ಹೂವುಗಳು ಯಾವ ಹೂವು ಅಂತಂದ್ರಿ?
ಇಲ್ಲ ಇದೇ ಚೆಂಡು ಹೂವನ್ನ ಹೆಚ್ಚಾಗಿ ತಗೋತಾರೆ ಸರ್. ಚಂಡಿಗೆ ಅಷ್ಟೇ. ಇದು ಆರೆಂಜ್ ಕಲರ್ ಅಷ್ಟೇ ರೀ. ಹಾ ಹೆಚ್ಚಾಗಿದೆ ಆರೆಂಜ್ ಕಲರ್. ಇದರಲ್ಲಿ ಯೆಲ್ಲೋ ಕಲರ್ ಬರ್ತಲ್ರಿ. ಎಲ್ಲೋ ಬರ್ತದೆ ಬಟ್ ಎಲ್ಲೋ ಹೆಚ್ಚಾಗಿ ಹೂ ಇದು ದೇವ್ರಿಗೆ ಹೋಗುತ್ತೆ. ದೇವ್ರಿಗೆ ಹೋಗುತ್ತೆ. ಇದು ಬಣ್ಣಕ್ಕೆ ಮತ್ತೆ ಔಷಧಿಗೆ. ಹಾ ಇದು ಆರೆಂಜ್ ಸರ್. ಆರೆಂಜ್. ಎಕರೆ 1.5 ಎಕರೆಗೆ 4 ತಿಂಗಳಲ್ಲಿ ಎಷ್ಟು ಬರ್ಬೋದು ಸರ್? ಎಷ್ಟು ಕ್ವಿಂಟಲ್ ಬರ್ಬೋದು ಸರ್? ಅದು ನನ್ನ ಅಂದಾಜು 8 ರಿಂದ 10 ಕ್ವಿಂಟಲ್ ಬರುತ್ತೆ. 8 ರಿಂದ 10 ಕ್ವಿಂಟಲ್ ಈ ರೀತಿ ಹೂ ಚೆನ್ನಾಗಿ ಬಂದ್ರೆ 10 ಕ್ವಿಂಟಲ್ ಬರುತ್ತೆ. 10 ಕ್ವಿಂಟಲ್ 13 ರೂಪಾಯಿ ಕೆಜಿ ಅಂದ್ರೂ ಕೂಡ 1,30,000 ಆಗುತ್ತೆ ಎಕರೆಗೆ. ಅದರಲ್ಲಿ ಒಂದು 20,000 ಖರ್ಚು. ಅದರಲ್ಲಿ ವಿಶೇಷವಾಗಿ ಎಣ್ಣೆ ಹೊಡೆಯೋದು ಏನಿಲ್ಲ ಸರ್. ಎಣ್ಣೆ ಇಲ್ಲ, ಏನಿಲ್ಲ, ಏನಿಲ್ಲ ಸರ್. ಓನ್ಲಿ ನ್ಯಾಚುರಲ್ ಬೆಳುತ್ತೆ. ಹಿಂಗಾಗಿ ಜಸ್ಟ್ ಇವ್ರು ನಮ್ಮ ಆಳಷ್ಟೇ ಕಟಾವ್ ಮಾಡ್ಲಿಕ್ಕೆ ಅಷ್ಟೇ ಒಂದು 20,000 ಹೋಗ್ಬೋದು. ಬಟ್ 1 ಲಕ್ಷ ನೆಕ್ಕಿ ಫಿಕ್ಸ್ ಉಳಿಯುತ್ತೆ. 1 ಲಕ್ಷ ಎಕರೆ 1 ಲಕ್ಷ. ಬಟ್ 4-4.5 ತಿಂಗಳು. ನಮ್ ಇನ್ನೊಂದು ಬೆನಿಫಿಟ್ ಅಂದ್ರೆ ಗೊಬ್ಬರ ಸಿಗ್ತಾ ಇಲ್ಲಲ್ಲ. ಹೌದ್ರಿ. ಇದೆಲ್ಲಾ ರೋಟರಿ ಹಾಕಿದ್ರೆ ಎಲ್ಲಾ ಪ್ಯೂರ್ ಗೊಬ್ಬರ ಆಗಿಬಿಡುತ್ತೆ. ಹೊಲಕ್ಕೆ ಮತ್ತೆ ಫಲವತ್ತತೆ ಸಿಗುತ್ತೆ. ಫಲವತ್ತ ಸರ್. ಒಂದು ಮಿನಿಮಮ್ ಒಂದು ಫೂಟ್ ಗೊಬ್ಬರ ಬೀಳುತ್ತೆ ಪ್ರತಿ ಹೊಲಕ್ಕೆ. 1 ಎಕರೆ ಪೂರ್ತಿ 1 ಫೂಟ್ ಗೊಬ್ಬರ ಬೀಳ್ತಾರೆ. ಅದೇ ನಾವ್ ಏನ್ ಮಾಡ್ತೀವಿ, ಮತ್ತೆ ನಿಗಲ ಹೊಡೆದು ಒಳಗೆ ಹಾಕಿಬಿಡ್ತೇವೆ. ಅಂದ್ರೆ ಮುಂದಿನ ಫಸಲು ಚೆನ್ನಾಗಿ ಬರುತ್ತೆ. ಮುಂದಿನ ಇದಾದ್ಮೇಲೆ ಯಾವ ಫಸಲು ಆಗ್ತದೆ ಸರ್? ನಾವು ಗೊಂಜಾಳ ಹಾಕ್ತೀವಿ ಸರ್. ಗೊಂಜಾಳ ಆಗ್ತದೆ. ಅದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಅದು 3 ತಿಂಗಳು. ಅದು 3 ತಿಂಗಳು ಕಟಾವ್. ಅದು 1.5 ಎಕರೆಗೆ ಎಷ್ಟು ಬರ್ಬೋದು ಅದು ರೀ? ಅದು ಚೆನ್ನಾಗಿ ಬರ್ತದೆ. ಅದು ಹೆಂಗ ಇದ್ರ ಮೇಲೆ ಇನ್ನೊಂದು ಅದಕ್ಕೆ ಹುಳ ಬರ್ತಾ ಇದೆ ಸರ್ ಗೊಂಜಾಳಕ್ಕೆ, ಲದ್ದಿ ಹುಳ ಅಂತೇಳಿ. ಇದು ಸ್ವೀಟ್ ಕಾರ್ನ್ ಹಾಕ್ತಾರೆ? ಇಲ್ಲ, ಸ್ವೀಟ್ ನಾರ್ಮಲ್ ಸರ್. ಸ್ವೀಟ್ ಕಾರ್ನ್ ಹಾಕಲ್ಲ ನಾವು, ನಾರ್ಮಲ್ ಸರ್. ನಾರ್ಮಲ್ ಬೆಳಗಾಂ ದೊಡ್ಡ ಫ್ಯಾಕ್ಟರಿ ಇದೆ, ಇಲ್ಲೇ ತುಂಬಿಸ್ತಾರೆ. ಅದು 2,000-2,200 ಕ್ವಿಂಟಲ್ ಕೊಡ್ತೀವಿ ಸರ್. ಹೆಚ್ಚು ಕಡೆ ಕಾಳನ್ನ ತೆಗೆದುಕೊಡ್ಬೇಕೇನ್ರಿ? ಹಾ, ಅದು ಗೊಂಜಾಳ ಬರುತ್ತಲ್ಲ, ನಾವೇ ಕಟ್ ಮಾಡಿ ರಾಶಿ ಮಾಡಿ ಒಣಗಿಸಿ ಕಳಿಸ್ತೇವೆ. ಅದು 2,000-2,200 1 ಕ್ವಿಂಟಲ್ ಬರುತ್ತೆ ಸರ್. ಒಂದು ಎಕರೆಗೆ 30 ಕ್ವಿಂಟಲ್ ಹೊಂಡುತ್ತೆ. ಅದೊಂದು 70,000. ಅದು 3 ತಿಂಗಳು ಬರ್ತೇನೆ. ಹಾ, ಅದು 3 ತಿಂಗಳು ಸರ್. ನಾವು ವರ್ಷದಲ್ಲಿ ತೆಗೆದು 2 ಪೀಕ್ ಅದರಲ್ಲಿ. ವರ್ಷದಲ್ಲಿ 2 ಪೀಕ್ ಚೆನ್ನಾಗಿ ಬರುತ್ತೆ. 1 ಎಕರೆಗೆ ಹೆಚ್ಚು ಕಡಿಮೆ ಇದೊಂದು ಲಕ್ಷ, ಅದೊಂದು 70,000. 1 ಎಕರೆಗೆ 1,70,000-80,000. ಕಬ್ಬಿಣಕ್ಕಿಂತ ಪರವಾಗಿಲ್ಲ. ಹಾಗೆ ಎಕರೆ ಕಬ್ಬು ನಾವು ತೆಗಿಲಿಕ್ಕೆ ಹೋದ್ರೆ ಒಂದು 2.5 ಲಕ್ಷ ಮಟ ಬರುತ್ತೆ. ಬಟ್ ಅದ್ರಲ್ಲಿ ಖರ್ಚು ಭಾಳ ಬರುತ್ತೆ. ಮತ್ತೆ ಫ್ಯಾಕ್ಟ್ರಿಗಳಿಗೆ ತೊಂದರೆ ಸ್ಟ್ರೈಕು, ಕಬ್ಬು ಕಡಿಯೋರೆಲ್ಲ ಲಗಾಣಿ ಸಿಕ್ಕಾಬಿಟ್ಟು ಖರ್ಚು ಬರುತ್ತೆ. ಬಟ್ ನಮ್ದು ಹಾಗಿಲ್ಲ. ಅದ ಪ್ರತಿ ವಾರ ಆಯ್ತು ಇನ್ಕಮ್. ವಾರಲ್ಲಿ 2 ಲೆಕ್ಕ ಬಂದು ಇದು ಚಲೋ ಬೆಳೆ. ಅದು ವರ್ಷದ ಲೆಕ್ಕ ಬರುತ್ತೆ. ಇದು ವಾರದ ಲೆಕ್ಕ ಅಂದ್ರೆ ಕೈಯಲ್ಲಿ ದುಡ್ಡು ಆಡುತ್ತೆ ಸರ್. ಇದೊಂದು ಟೈಪ್ ಹೆಂಗಪ್ಪ ಅಂದ್ರೆ ಹಿಂಡು ಎಮ್ಮೆ ಅಂತಾರಲ್ಲ, ಜವಾರಿ ಬಾಳೆಹಣ್ಣು ಇದ್ದಂಗೆ. ವಾರದಾಗ ಬಂದ ರೈತರಿಗೆ ಅನುಕೂಲ ಆಗ್ತದೆ. ಅನುಕೂಲ ವರ್ಷಕ್ಕೊಂದ್ಸಲ ರೊಕ್ಕ ನೋಡ್ಬೇಕಂದ್ರೆ 1 ವರ್ಷ ಶ್ರಮ ಹಾಕ್ಬೇಕಿಲ್ಲ ನಾವು. ಶ್ರಮ 1 ವರ್ಷ ಹಾಕಿದ್ರೆ ನಮ್ಗೆ ದುಡ್ಡು ಬರ್ತದೆ. ಫ್ಯಾಕ್ಟ್ರಿ ಲೋನ್ ಕೊಡ್ತಾರೆ, ಕೊಡೋದಿಲ್ಲ. ಬಟ್ ಇದು ಹಾಗಲ್ಲ. ಪ್ರತಿ ಗುರುವಾರ ಮತ್ತು ಸೋಮವಾರ ಅಕೌಂಟ್ ರೊಕ್ಕ ಬರುತ್ತೆ. ನಮ್ಮ ಮನೆ ಸಂಚಿ ನಡೆಯುತ್ತೆ. ರೈತರು ಆತು, ಮಾಲೀಕರು ಎಲ್ಲ ಚೆನ್ನಾಗಿರ್ತಾರೆ. ತೊಂದರೆ. ನಿಮ್ ರೈತರಿಗೆ ಏನ್ ಸಂದೇಶ ಕೊಡ್ತೀವಿ ಸರ್? ಇಲ್ಲ, ಆಲ್ಮೋಸ್ಟ್ ನನ್ನ ಅಭಿಪ್ರಾಯ ಪ್ರಕಾರ ಇಂಥ ಒಂದು ಆರ್ಗ್ಯಾನಿಕ್ ಹೂ ಆಗ್ಲಿ, ಆದ್ಮೇಲೆ ಇಂಥ ರೀತಿ ಪ್ರಾಡಕ್ಟ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಹಾ, ಯಾಕಂದ್ರೆ ನಾವು ಬೇರೆ ದೇಶ ಮೇಲೆ ಮೆಡಿಸಿನ್ ಅವಲಂಬಿತ ಆಗಬಹುದು ರೀ. ನಮ್ ದೇಶಕ್ಕೆ ಸಿಕ್ಕಂತ ಅನೇಕ ಮೆಡಿಸಿನ್ ನಾವೇ ತಯಾರು ಮಾಡೋದಲ್ಲ ಇಲ್ಲಿ. ನಮ್ ದೇಶವರೇ ಒಂದು ಒಳ್ಳೆ ಬಲಾಢ್ಯ ಆಗ್ಬೇಕಂತ ಹೇಳಿ. ಮತ್ತೆ ರೈತರಿಗೂ ಅನುಕೂಲ ಆಗ್ತೈತಿ. ಹಣಕಾಸಿನ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಒಂದು ತಿಂಗಳಿಗೊಮ್ಮೆ ಪಗಾರ ತಗೋತೀವಿ, ವಾರಕ್ಕೊಂದು ಪಗಾರ ತಗೋತೀವಿ. ರೈತರು ಎಲ್ಲೋ ಅಂತಾರೆ ವರ್ಷಕ್ಕೊಂದು ಪಗಾರ ತಗೋಬೇಕು, ಅವ್ರು ಎಷ್ಟು ಕಷ್ಟ ಅಂತ ಜೀವನ ಅನ್ಸ್ತಾರೆ. ಈ ರೀತಿ ಜನಗಳು ಸ್ವಲ್ಪ ಬೆಳೆಯನ್ನ ಚೇಂಜ್ ಮಾಡ್ತಾ ಇಂಪ್ರೂವ್ಮೆಂಟ್ ಆಗ್ಬೇಕು. ಇಲ್ಲ, ಇಂಪ್ರೂವ್ ಆಗ್ಬೇಕು ಸರ್. ಆಕ್ಚುಲಿ ಏನಾಗುತ್ತೆ, ಪ್ರತಿ ವಾರ 2 ಸಲ ಪಗಾರ ಅಂದ್ರೆ ಸ್ವಲ್ಪ ಅವರು ಅಭಿವೃದ್ಧಿ ಹೊಂದಲಿಕ್ಕೆ ಅನುಕೂಲ ಆಗುತ್ತೆ. ವರ್ಷಕ್ಕೊಂದ್ಸಲ ರೊಕ್ಕನ ಸರ್ ಹೇಗೆ ದುಡ್ಡು ಬರುತ್ತೆ, ಬಂದ್ರೆ ಖರ್ಚು ಮಾಡಿಬಿಡ್ತಾರೆ. ಬಟ್ ಇದು ಸ್ವಲ್ಪ ಬರೋದ್ರಿಂದ ಏನಾದ್ರು ಮಾಡಬೇಕು, ಅದರಲ್ಲಿ ಸೇವಿಂಗ್ಸ್ ಮಾಡ್ಕೊಂತಕ್ಕಂಥ ಒಂದು ಹಂಬಲಿಂದ ಅದನ್ನ ಕೂಡ ಹಾಕೊಂಡ್ ಹೋಗ್ತಾರೆ. ನನ್ನ ಪ್ರಕಾರ ನಾನು ಸಣ್ಣವ್ರೆ ನೋಡ್ತಾ ಇದ್ದೀನಿ. ರೈತರು ಏನ್ ಮಾಡ್ತಾರೆ ಅಂದ್ರೆ ಔಷಧಿ ಅಂಗಡಿಗಳಲ್ಲಿ ಉದ್ರಿ ತಗೋತಾರೆ. ಉದ್ರಿ ತಗೋತಾರೆ. ಉದ್ರಿ ಅಂದ್ರೆ ಒಂದು ರೂಪಾಯಿ ರೇಟ್ ಅನ್ನ ಅವರು 10 ಪಟ್ಟು ಹಾಕ್ತಾರೆ. ವರ್ಷಗಟ್ಟಲೆ ನಾವು ಕಾಯ್ಬೇಕಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾರೆ. ಮತ್ತೇನಪ್ಪಾ ಅಂದ್ರೆ ಬೆಳಿ ಬಂದ್ರೆ ನಮಗೆ ಬಂದು ನೀವು ಮಾರಬೇಕು, ಬೇರೆ ಮಾರಬಾರ್ದು ಅನ್ನೋ ಮನೋಭಾವನೆ ಕಂಡೀಷನ್ ಕೂಡ ಹಾಕ್ತಾರೆ ಕೆಲವರು. ಅದನ್ನ ತಪ್ಪಿಸ್ಕೊಳ್ಳೋ ಸಲುವಾಗಿ ಇದನ್ನ ಮಾಡಿದ್ರೆ ರೈತರು ಉಪಯೋಗ ಮಾಡ್ತಾರೆ. ಡೆಫಿನೆಟ್ ಸರ್, ಬಹಳ ಉಪಯೋಗ ಇದೆ ಸರ್. ಪ್ರತಿಯೊಂದು ರೈತ ಹೆಂಗಿದೆ, ಈ ನಾವು ಪ್ರತಿಯೊಂದು ಔಷಧ ತೋರಿ, ಕಿರಾಣಿ ಅಂಗಡಿ, ಪ್ರತಿಯೊಂದು ಉದ್ರಿ. ಬಟ್ ಇದು ಕೈಯಾಗ ದುಡ್ಡು ಬರೋದ್ರಿಂದ, ಪ್ರತಿ ವಾರ 2 ಸಲ ದುಡ್ಡು ಬರೋದ್ರಿಂದ ಅವ್ರಿಗೆ ಏನಾದ್ರು ಎಲ್ಲಿ ಉದ್ರಿ ಬಿಡೋದಿಲ್ಲ. ಮತ್ತೆ ಅವರಿಗೆ ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಡೆಫಿನೆಟ್ ತಕ್ಕ ಪ್ರತಿಫಲ. ಆಕ್ಚುಲಿ ರೈತರು ಮಾಡ್ಲಿ, ನಾನು ರೈತರಿಗೆ ನಮ್ಮ
ಎಲ್ಲ ನಮ್ಮ ರೈತ ಬಾಂಧವನ ಹೇಳೋದು ಎಷ್ಟೇ ಅಂದ್ರೆ ಈ ರೀತಿ ಬೆಳೆ ಮಾಡೋದ್ರಿಂದ ಹಾಂ ರೀ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿ ಅನ್ನೋ ಬದಲಿ ನಮ್ಮ ಬೆಳೆ ನಮ್ಮ ದುಡ್ಡು. ಹಾಂ ರೀ. ಇದು ಇವತ್ತು ಕಟ್ ಮಾಡೋದು ಎಷ್ಟು ದಿವಸ ಕಟ್ ಮಾಡಿ ಸರ್ ಇದು ಇವತ್ತು ಮಾಡ್ತೇವೆ ಸರ್, ಇವತ್ತು ಮಾಡಿ ಮುಂಜಾನೆ ಮಾಡ್ತಾ ಇದೆ. ಹಾಂ ರೀ. ಇನ್ನು ಅವ್ರಿಗೆ ಕಂಪ್ನಿಯವ್ರು ಬಂದು ಇನ್ನೊಂದು ತಾಸು ಬಿಟ್ಟು ಬರ್ತಾರೆ ಸರ್ ಅವರು. ಹಾಂ ರೀ. ಬಂದು ಈಗ ಚೀಲ ಕೊಟ್ಟಿದ್ದಾರೆ, ಈ ಚೀಲದಲ್ಲಿ ತುಂಬ ಕೊಡೋದು ಸರ್ ನಾವು. ಅವ್ರು ಎಷ್ಟು ಕೆಜಿ ಮಟ್ಟ ಒಯ್ತಾರೆ ರೀ? ಲಾಸ್ಟ್ ಹೋಯ್ತಾರೆ ಸರ್, ಒಂದು ಲೋಡ್ ಹೋಯ್ತಾರೆ. ಮಷೀನು ಇದೆ, ಇಲ್ಲೇ ಕಟ್ ಇಲ್ಲೇ ನಮ್ಮ ಮುಂದೆ ತೂಕ. ರೈತ ಮೋಸ ಅಂತಿಲ್ಲ, ಇಲ್ಲೇ ತುಂಬುದು ನಮ್ದೇ ಕಾಟ, ಇಲ್ಲೇ ತೂಕ ನಿಮ್ದೇ ಕಾಟ, ನಮ್ದೇ ಕಾಟ ಸರ್. ಇಲ್ಲೇ ಕಾಟ ಮಾಡಿ ಇಲ್ಲೇ ತೂಕ ಮಾಡಿ ಇಲ್ಲೇ ಬರ್ಕೋತೇವೆ. ಪ್ಲಸ್ ನಮ್ಮೊಂದು ಕಂಪ್ಯೂಟರ್ ಸ್ಲಿಪ್ ಕೊಡ್ತಾರೆ ಸರ್ ಅವರು, ಇಷ್ಟು ಲೋಡ್ ಆಗಿದೆ ಅಂತ ಹೇಳಿ. ಅಷ್ಟು ಒಳ್ಳೆ ಮತ್ತೆ ನಾಳೆಗೆ ಅಮೌಂಟ್ ಜಮಾ ಮಾಡಿರ್ತಾರೆ. ಮೋಸ ಇಲ್ಲ ಇದ್ರಲ್ಲಿ, ಮೋಸ ಇಲ್ಲ. ಇಲ್ಲ ನಾವು ಬೇರೆ ಮಾರುಕಟ್ಟೆ ಕಳಿಸಿದ್ರೆ ಅಲ್ಲಿ ತೂಕದಲ್ಲಿ ಮೋಸ ಆಗುತ್ತೆ. ಅಲ್ಲಿ ಮಾರ್ಕೆಟ್ ಅಲ್ಲಿ ಕಮಿಷನ್ ಕೊಡಬೇಕು, ಅದ್ನ ಗಾಡಿ ಬಾಡಿಗೆ ಕೊಡಬೇಕು. ಇದೇನು ಇಲ್ಲ ಸರ್, ಇಲ್ಲೇ ಮಾಲ್ ಕಟಾವು, ಇಲ್ಲೇ ತೂಕ, ಇಲ್ಲೇ ಕ್ಯಾಶ್ ಅಂಡ್ ಕ್ಯಾರಿ. ನಿಮ್ಮ ಜಾಗದಲ್ಲೇ ಬಂದವ್ರು ತೊಗೊಂಡು ಹೋಗ್ತಾರೆ ಸರ್, ಡೆಫಿನೆಟ್ ಸರ್. ನಾವು ಇಲ್ಲಿ ನಾವ್ ಎಲ್ಲಿ ಇಡ್ತೋ ಅಲ್ಲಿ ಬಂದು ಹೋಯ್ತಾರೆ ಸರ್ ಅವ್ರು. ಇಲ್ಲೇ ಅಂತಲ್ಲ, ನಾವು ಇಟ್ಟಲ್ಲೆಲ್ಲ ಬಂದು ಹೋಯ್ತಾರೆ, ತೊಂದ್ರೆ ಇಲ್ಲ. ಮಳೆ ಆಗಲಿ ಬಿಡ್ಲಿ ಕೊಳಿಲಿ. ಬಟ್ ಅವ್ರು ಇದನ್ನ ಹೋದ್ರು ಕೂಡ ಸರ್, ಇದನ್ನ ಹೋದ್ರು ಈ ಹೂವನ್ನು ಹೋದ್ರು ಕೂಡ ನೀರಲ್ಲಿ ನೆನೆ ಹಾಕ್ತಾರೆ ಅವರು, ನೀರು ಹಾಕ್ತಾರೆ. ಹಂಗಾಗಿ ಇದು ಮಳೆಯಲ್ಲಿ ತೋದ್ರು ಕೂಡ ತೊಂದರೆ ಇಲ್ಲ. ಮಳೆಯಲ್ಲಿ ತೊಂದರೆ ಏನು ಕೆಟ್ಟಿತ್ತು ಇಲ್ಲ, ಏನಿಲ್ಲ. ಇದು ಪೂರ್ತಿ ಕೊಳತು ಕೂಡ ನೀರು ಸೋದ್ರು ಕೂಡ ಹೋಯ್ತಾರೆ ಅವರು. ಹಿಂಗಾಗಿ ಅದೊಂದು ಬೆನಿಫಿಟ್. ಈ ಬೇರೆ ಬೆಳೆ ಆದ್ರೆ ತೋದ್ರೆ ಮಾರ್ಕೆಟ್ ನಡೆಯಲ್ಲ, ಹೋಗಿಲ್ಲ ಮಾರ್ಕೆಟ್. ಇದು ಹಾಗಿಲ್ಲ ಸರ್, ಇದು ಅವ್ರು ಓದು ಕೂಡ ನೀರಲ್ಲಿ ಕೊಳಿತಾರಂತೆ. ಕೊಳಿಲಿಕ್ಕೆ ಹಾಕಿ ಇದರಿಂದ ಅವರು ಪ್ರಾಡಕ್ಟ್ ರೆಡಿ ಮಾಡ್ತಾರಲ್ಲ, ತೋದ್ರು ತೊಂದರೆ ಇಲ್ಲ, ಹೋಯ್ತಾರೆ. ಮತ್ತೆ ಒಂದ್ ವೇಳೆ ಹಸಿ ಆದ್ರೂ ಕಿಲೋ ಕಾಟ ಜಾಸ್ತಿ ಬರ್ತದೆ. ಕಾಟ ಜಾಸ್ತಿ ಬರ್ತೈತಿ. ಹೌದು, ಈಗ ಸಣ್ಣ ಮಳೆ ಇದ್ರೆ ಕಾಟ ಜಾಸ್ತಿ ಬರುತ್ತೆ. ಬಟ್ ನೀವು ಈಗ ಡ್ರೈ ಇದೆಲ್ಲ ತೊಂದರೆ, ಹೂ ಹಗರಿದೆ ಈಗ. ಬಟ್ ಸಣ್ಣ ಮಳೆ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅದಕ್ಕೆ ಎಲ್ಲಾ ರೈತ ಬಂದ್ರು ಇದನ್ನ ಇನ್ನಷ್ಟು ಹೆಚ್ಚಾಗಿ ಬೆಳೀಲಿ ಅಂತ ಹೇಳಿ ಅವ್ರು ನಾನು ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.